ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಒಂದು ತಕ್ಕ ಪಾಠವನ್ನು ಕಲಿಸಿದೆ. ಅದರಲ್ಲೇನು ಯಾವ ಡೌಟ್ ಇಲ್ಲ. ಆದರೂ ಕೂಡ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು, ಕಮೆಂಟ್ ಹಾಕಿ ಕೇಳ್ತಾ ಇದ್ರು, ಈಗ ಭಾರತ ಆಪರೇಷನ್ ಸಿಂಧೂರ ಮೂಲಕವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೆ ಪಾಕಿಸ್ತಾನದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆಯಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಾವೇ ಯುದ್ಧವನ್ನ ಗೆದ್ದಿದ್ದೀವಿ, ಹಿಂದೂಸ್ತಾನವೇ ಮಂಡಿ ಊರಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ದಾರಲ್ಲ. ಜೆಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವ ಹಾಗೆ ಪಾಕಿಸ್ತಾನ ಈಗಲೂ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ತಾ ಇದೆಯಲ್ಲ. ಏನಿದು ಕತೆ ಅಂತ. ಮಿತ್ರರೇ, ಅದೇನು ಹೊಸತಲ್ಲ. ಪಾಕಿಸ್ತಾನ ಇದುವರೆಗೆ ಭಾರತದ ವಿರುದ್ಧ ಈ ಹಿಂದೆ 4 ಯುದ್ಧವನ್ನು ಸೋತಿತ್ತು. ಅದು 1947 ಇರಬಹುದು, 1965 ಇರಬಹುದು, ಅಥವಾ 1971 ಯುದ್ಧ ಇರಬಹುದು, ಅಥವಾ 1999 ಕಾರ್ಗಿಲ್ ವಾರ್ ಇರಬಹುದು. ಪಾಕಿಸ್ತಾನ ಒಮ್ಮೆಯೂ ಕೂಡ ಭಾರತದ ವಿರುದ್ಧ ಜಯವನ್ನ ಸಾಧಿಸಿಲ್ಲ. ಪ್ರತಿ ಬಾರಿಯೂ ಕೂಡ ಸೋತು ಶರಣಾಗಿ ಹೋಗಿದ್ದಾರೆ. ಆದ್ರೆ ಪಾಕಿಸ್ತಾನಿಯರಿಗೆ ಇದು ಯಾವ ವಿಚಾರವೂ ಗೊತ್ತಿಲ್ಲ. ಅವ್ರು ಈಗಲೂ ಹೇಳ್ತಾರೆ ಹಿಂದೂಸ್ತಾನದ ವಿರುದ್ಧ ನಾವು ಮಾಡಿದಂತಹ ಎಲ್ಲ ಯುದ್ಧವನ್ನ ಗೆದ್ದಿದ್ದೀವಿ ಅಂತ. ನಿಮಗೆ ನೆನಪಿರ್ಲಿ, ಪಾಕಿಸ್ತಾನದ ಜನರಿಗೆ 1971 ಯುದ್ಧದಲ್ಲಿ ಭಾರತ ಪಾಕಿಸ್ತಾನವನ್ನ ಸೋತು ಸುಣ್ಣವಾಗಿಸಿದ್ದು ಮಾತ್ರ ಅಲ್ಲ, 93,000 ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಿತ್ತು. ಶರಣಾದಂತಹ ಸೈನಿಕರನ್ನ ಯುದ್ಧ ಕೈದಿಗಳಾಗಿ ಭಾರತದಲ್ಲಿ 2-3 ವರ್ಷಗಳ ಕಾಲ ಅವರಿಗೆ ಜೈಲೂಟವನ್ನ ಹಾಕಿತ್ತು ಅನ್ನುವಂತಹ ವಿಚಾರ ಇವತ್ತಿಗೂ ಪಾಕಿಸ್ತಾನಿಯರಿಗೆ ಗೊತ್ತಿಲ್ಲ. ಅಷ್ಟೇ ಏಕೆ ಮಿತ್ರರೇ, 1971 ಯುದ್ಧದಲ್ಲಿ ಪಾಕಿಸ್ತಾನ ಶರಣಾಗಿ ಆ ಶರಣಾಗತಿ ಪತ್ರಕ್ಕೆ ಸಹಿ ಹಾಕ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಮಾರನೇ ದಿನ ಪಾಕಿಸ್ತಾನದ ಡಾನ್ ಪತ್ರಿಕೆಯಲ್ಲಿ ವರದಿ ಪ್ರಕಟ ಆಗತ್ತೆ, ಪಾಕಿಸ್ತಾನ ಯುದ್ಧವನ್ನ ಗೆದ್ದಿದೆ. ಈ ಯುದ್ಧ ಗೆಲುವಿಗೆ ಪಾಕಿಸ್ತಾನದ ಸೈನಿಕರ ಶೌರ್ಯ ಬಲಿದಾನ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತ ಅವರೊಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಅಂತಹದ್ರಲ್ಲಿ ಈಗ ಆಪರೇಷನ್ ಸಿಂಧೂರದಲ್ಲಿ ಅವರು ಸೋತಿದ್ದಿರಬಹುದು, ಭಾರತದಿಂದ ಏಟು ತಿಂದಿದ್ದಿರಬಹುದು, ಇದನ್ನೆಲ್ಲ ಮುಚ್ಚಿಡುವಂತಹದ್ದು ದೊಡ್ಡ ವಿಚಾರವೇನಲ್ಲ. ಆದ್ರೆ ಈಗ ಪಾಕಿಸ್ತಾನದವರು ಅಂಗಲಾಚಿ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿ ಈಗ ಅವರು ದೊಡ್ಡ ಮಾತಾಡ್ತಾ ಇದಾರಲ್ಲ. ಭಾರತ ಏನಾದರೂ ಇನ್ನೊಮ್ಮೆ ದಾಳಿ ಮಾಡಿದ್ದೆ ಆದ್ರೆ ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ಮೊದಲಿಗಿಂತಲೂ ತೀವ್ರವಾದಂತಹ ದಾಳಿ ಮಾಡ್ತೀವಿ. ಇಂತಹ ಹೇಳಿಕೆಗಳನ್ನು ಪಾಕಿಸ್ತಾನದಿಂದ ನೀವು ದಿನಕ್ಕೆ 100 ಕೇಳಬಹುದು. ಆದ್ರೆ ಮಿತ್ರರೇ, ಇವತ್ತು ಪಾಕಿಸ್ತಾನದ ಎಕನಾಮಿಕ್ ಕಂಡೀಷನ್ ಇದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. IMF ನಿಂದ ಅವರಿಗೆ ಲೋನ್ ಸಿಕ್ತು. ಆ ಲೋನ್ ಸಿಕ್ಕ ಬಳಿಕ IMF ನವರು 11 ಷರತ್ತುಗಳನ್ನು ವಿಧಿಸಿದ್ದಾರೆ. ಆ 11 ಷರತ್ತುಗಳು ಏನಾಗಿದ್ದಾವೆ? ಪಾಕಿಸ್ತಾನ ಇವತ್ತೊಂದು ಸ್ವತಂತ್ರ ದೇಶವಾ ಅಥವಾ ಇನ್ನೊಬ್ಬರ ದಾಸ್ಯದಲ್ಲಿರುವಂತಹ ದೇಶವಾ? ಭಾರತದಂತೆ ಅವರು ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಭಾರತ ಏನಾದರೂ ಇನ್ನೊಂದು 4 ದಿನ ಯುದ್ಧ ಮುಂದುವರಿಸಿದ್ದೇ ಆಗಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗ್ತಾ ಇತ್ತು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಪಾಕಿಸ್ತಾನದ ಎಕನಾಮಿಕ್ ಕಂಡೀಷನ್ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆಪರೇಷನ್ ಸಿಂಧೂರ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ IMF ನಿಂದ ಲೋನ್ ಸ್ಯಾಂಕ್ಷನ್ ಆಯಿತು. ಭಾರತ ಇದನ್ನ ತೀವ್ರವಾಗಿ ವಿರೋಧಿಸಿತು. ಯಾಕೆಂತಂದ್ರೆ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇದೆ, ಅವರು ಭಯೋತ್ಪಾದಕರನ್ನ ಪೋಷಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ IMF ಲೋನ್ ಕೊಟ್ಟಿದ್ದೆ ಆದ್ರೆ ಅದು ಭಯೋತ್ಪಾದನೆಗೆ ಹಣ ಕೊಟ್ಟಂತಾಗುತ್ತೆ. ಹೀಗಂತ ಭಾರತ ತೀವ್ರವಾಗಿ ವಿರೋಧಿಸಿತು. IMF ನ ಈ ನಿರ್ಧಾರವನ್ನ ಖಂಡತುಂಡವಾಗಿ ಖಂಡಿಸಿತು. ಆದ್ರೆ ಕಂಟ್ರಿ ಅಮೆರಿಕ ಇದೆಯಲ್ಲ, ಪಾಕಿಸ್ತಾನಕ್ಕೆ IMF ಲೋನ್ ಕೊಡುವಂತೆ ಮಾಡಿತು. ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ IMF ಕೂಡ ಪಾಕಿಸ್ತಾನಕ್ಕೆ ಲೋನ್ ಕೊಡೋದಕ್ಕೆ ಒಪ್ಕೊಳ್ತು. ಆದ್ರೆ ಈಗ ಮಿತ್ರರೇ, ಪಾಕಿಸ್ತಾನಕ್ಕೆ IMF 11 ಷರತ್ತುಗಳನ್ನು ವಿಧಿಸಿದೆ. ಆ ಷರತ್ತುಗಳಿದೆಯಲ್ಲ, ಪಾಕಿಸ್ತಾನದ ಸಂಪೂರ್ಣ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡಿದೆ. ಇನ್ನೊಮ್ಮೆ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡಬೇಕು ಅಂತಂದ್ರೆ 100 ಬಾರಿ ಯೋಚನೆ ಮಾಡಬೇಕು. ಯಾಕೆಂದ್ರೆ IMF ಆ ರೀತಿಯಾದಂತಹ ಕಠಿಣ ಷರತ್ತುಗಳನ್ನ ಪಾಕಿಸ್ತಾನಕ್ಕೆ ವಿಧಿಸಿದೆ. ಆ ಷರತ್ತುಗಳ ಬಗ್ಗೆ ನಿಮಗೆ ಹೇಳೋದಕ್ಕೂ ಮುಂಚೆ ಪಾಕಿಸ್ತಾನದ ಎಕನಾಮಿಕ್ ಕಂಡೀಷನ್ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಇವತ್ತು ಭಾರತ ಆಪರೇಷನ್ ಸಿಂಧೂರವನ್ನ ಮಾಡ್ತಲ್ಲ, ಭಾರತದ ಒಂದೇ ಒಂದು ರೋಮ ಕೂಡ ಅಲುಗಾಡಿಲ್ಲ. ಅದೇಗೆ ಅಂತ ನಿಮಗೆ ಹೇಳಬೇಕು ಅಂತಂದ್ರೆ, ಇವತ್ತು ಭಾರತದ ಫಾರೆಕ್ಸ್ ರಿಸರ್ವ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆಯಲ್ಲ, ಆಲ್ ಟೈಮ್ ಹೈ ನಲ್ಲಿದೆ. ಒಟ್ಟು ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $690 ಬಿಲಿಯನ್ ನಷ್ಟಿದೆ. ಡಾಲರ್ನಲ್ಲಿ ಫಾರೆಕ್ಸ್ ರಿಸರ್ವ್ ಅನ್ನ ಇಟ್ಟಂತಹ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ 4ನೇ ಸ್ಥಾನ ಇದೆ. ಅಂದ್ರೆ ಆಪರೇಷನ್ ಸಿಂಧೂರ ಭಾರತಕ್ಕೇನು ಮಾಡಿಲ್ಲ. ಈಗ ಎಕನಾಮಿಸ್ಟ್ ಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತ ಅತ್ಯಂತ ಶೀಘ್ರವಾಗಿ $700 ಬಿಲಿಯನ್ ಹೆಚ್ಚಿನ ಮೊತ್ತದ ಫಾರೆಕ್ಸ್ ರಿಸರ್ವ್ ಅನ್ನ ದಾಖಲಿಸುತ್ತೆ. ಅಂದ್ರೆ 700ರ ಮಾರ್ಕ್ ಅನ್ನ ರೀಚ್ ಆಗುತ್ತೆ ಅಂತ ಎಕನಾಮಿಸ್ಟ್ ಗಳು ಹೇಳ್ತಾ ಇದ್ದಾರೆ. ಹಾಗೆ 2034-35 ವೇಳೆಗೆ ಭಾರತದ ಫಾರೆಕ್ಸ್ ರಿಸರ್ವ್ $1 ಟ್ರಿಲಿಯನ್ ಅನ್ನ ರೀಚ್ ಆಗಬಹುದು ಅನ್ನುವಂತಹ ಅನುಮಾನವೂ ಕೂಡ ಇದೆ. ನಾನಾಗ್ಲೇ ಹೇಳಿದೆ, ಭಾರತದ ಫಾರೆಕ್ಸ್ ರಿಸರ್ವ್ ವಿಶ್ವದಲ್ಲಿ 4ನೇ ರ್ಯಾಂಕ್ ನಲ್ಲಿದೆ. ಅದೇ ಮಿತ್ರರೇ, ಪಾಕಿಸ್ತಾನದ ಗತಿಯನ್ನು ನೋಡಿ. ಪಾಕಿಸ್ತಾನದ ಫಾರೆಕ್ಸ್ ರಿಸರ್ವ್ ಅನ್ನು ನೀವು ನೋಡ್ತಾ ಹೋದ್ರೆ ಅದು 68ನೇ ರ್ಯಾಂಕ್ ನಲ್ಲಿದೆ. ನೇಪಾಳ ಅದು ಒಂದು ಪುಟ್ಟ ದೇಶ, ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಹಿಂದುಳಿದಿರುವಂತಹ ದೇಶ. ಪಾಕಿಸ್ತಾನ ನೇಪಾಳವನ್ನ ಕಂಪೇರ್ ಮಾಡಿದ್ರೆ ಫಾರೆಕ್ಸ್ ರಿಸರ್ವ್ ನಲ್ಲಿ ನೇಪಾಳದ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಇದೆ. ಅವರೊಂದು $18 ಬಿಲಿಯನ್ ನಷ್ಟಾರು ಇಟ್ಕೊಂಡಿದ್ದಾರೆ. ಆದ್ರೆ ಪಾಕಿಸ್ತಾನದ ಫಾರೆಕ್ಸ್ ರಿಸರ್ವ್ $15 ಬಿಲಿಯನ್ ನಷ್ಟಿದೆ. ಬಾಂಗ್ಲಾದೇಶನ $27 ಬಿಲಿಯನ್ ಅನ್ನ ಫಾರೆಕ್ಸ್ ರಿಸರ್ವ್ ಇಟ್ಕೊಂಡಿದೆ. ಪಾಕಿಸ್ತಾನದಿಂದ ಬೇರೆಯಾದಂತಹ ಒಂದು ಭೂಪ್ರದೇಶ ಅದು. ಇವತ್ತು ಪಾಕಿಸ್ತಾನದ ಬಳಿಯಲ್ಲಿ ಬಾಂಗ್ಲಾದೇಶ ಇಟ್ಕೊಂಡಷ್ಟು ಫಾರೆಕ್ಸ್ ರಿಸರ್ವ್ ಅನ್ನ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಸ್ಟಾಕ್ ಮಾರ್ಕೆಟ್ ವಿಚಾರಕ್ಕೆ ಬರೋಣ. ಭಾರತದ ಸ್ಟಾಕ್ ಮಾರ್ಕೆಟ್ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. US, ಚೈನಾ, ಹಾಂಗ್ಕಾಂಗ್, ಜಪಾನ್, ಭಾರತ. ಅದೇ ಮಿತ್ರರೇ,
ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ವಿಶ್ವದಲ್ಲಿ 57ನೇ ಸ್ಥಾನದಲ್ಲಿದೆ. ಅವರಿಗಿಂತಲೂ ಕೂಡ ನೇಪಾಳದ ಸ್ಟಾಕ್ ಎಕ್ಸ್ಚೇಂಜ್ ಮೇಲಿದೆ. ನಿಮಗೆ ಪದೇ ಪದೇ ಅನಿಸಬಹುದು ನೇಪಾಳವನ್ನು ಯಾಕೆ ಉದಾಹರಣೆ ಕೊಡ್ತಾನೆ ಅಂತ. ಮಿತ್ರರೇ, ನೇಪಾಳ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಅವರಿಗೆ ಹೊರಗಿನ ಆಕ್ಸೆಸ್ ಇಲ್ಲ. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಚೈನಾ. ಹಿಮಾಲಯದಿಂದಲೇ ತುಂಬಿ ಹೋಗಿರುವಂತಹ ಒಂದು ದೇಶ. ಪ್ರಾಕೃತಿಕ ವಿಕೋಪಗಳು ಸಾಕಷ್ಟು ಸಂಭವಿಸ್ತಾ ಇರುತ್ತೆ. ಅಂತಹ ನೇಪಾಳ ಇವತ್ತು ಹೆಚ್ಚಿನ ಫಾರೆಕ್ಸ್ ರಿಸರ್ವ್ ಅನ್ನು ಇಟ್ಟುಕೊಂಡಿದೆ. ಅವರ ಸ್ಟಾಕ್ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಸಾಕಷ್ಟು ತೊಂದರೆಗಳ ನಡುವೆಯೂ ಕೂಡ ನೇಪಾಳ ಸಾಮಾನ್ಯವಾದ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡಿ. ಅವರಿಗೆ ಉತ್ತಮವಾದಂತಹ ಲ್ಯಾಂಡ್ ರಿಸೋರ್ಸ್ ಇದೆ, ಜನಸಂಪತ್ತಿದೆ, ಕೃಷಿ ಭೂಮಿ ಇದೆ, ಸಮುದ್ರ ಮಾರ್ಗ ಇದೆ. ಒಂದು ವ್ಯಾಪಾರದ ಹಬ್ ಆಗಿಯೂ ಕೂಡ ಪಾಕಿಸ್ತಾನ ಕಾರ್ಯನಿರ್ವಹಿಸಬಹುದು. ಅಷ್ಟೆಲ್ಲ ಆಪರ್ಚುನಿಟಿಯ ನಡುವೆಯೂ ಕೂಡ ಪಾಕಿಸ್ತಾನ ವರ್ಷದಿಂದ ವರ್ಷಕ್ಕೆ ಆರ್ಥಿಕವಾಗಿ ದಿವಾಳಿಯಾಗುವ ಅಂಚಿಗೆ ಹೋಗಿ ನಿಲ್ತಾ ಇದೆ. ಈ ಪಾಕಿಸ್ತಾನಕ್ಕೆ IMF ಇದುವರೆಗೆ 25 ಬಾರಿ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿದೆ. ಒಂದಲ್ಲ ಎರಡಲ್ಲ, 25 ಬಾರಿ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿದೆ. IMF ಕೊಟ್ಟಂತಹ ಆಕ್ಸಿಜನ್ ನಿಂದ ಬದುಕ್ತಾ ಇರುವಂತಹ ದೇಶ ಈ ಪಾಕಿಸ್ತಾನ. ಸದ್ಯ ಪಾಕಿಸ್ತಾನದ ಹಾಲತ್ ಯಾವ ರೀತಿಯಾಗಿದೆ ಅಂತಂದ್ರೆ, IMF ಕೊಡುವಂತಹ $1 ಬಿಲಿಯನ್ $2 ಬಿಲಿಯನ್ ಡಾಲರ್ಗೆ ಅಂಗಲಾಚಿ ಬೇಡುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ನಿಂತಿದೆ. ಇಂತಹ ಪಾಕಿಸ್ತಾನಕ್ಕೆ ಈಗ IMF ಲೋನ್ ಕೊಡ್ತಾ ಇದೆಯಲ್ಲ, ಅವರೇನು ಸುಮ್ಮನೆ ಕೊಡ್ತಾ ಇಲ್ಲ, ಒಂದಷ್ಟು ಷರತ್ತುಗಳನ್ನು ವಿಧಿಸ್ತಾ ಇದ್ದಾರೆ. ಈ ಬಾರಿ IMF ಪಾಕಿಸ್ತಾನಕ್ಕೆ 11 ಷರತ್ತುಗಳನ್ನು ವಿಧಿಸಿದೆ. ಮಿತ್ರರೇ, ಆ 11 ಷರತ್ತುಗಳು ಕೂಡ ಪಾಕಿಸ್ತಾನದ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವಂತಹ ಷರತ್ತುಗಳು. ಎಷ್ಟರ ಮಟ್ಟಿಗೆ IMF ಷರತ್ತುಗಳು ಪಾಕಿಸ್ತಾನದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅಂತಂದ್ರೆ, ಪಾಕಿಸ್ತಾನ ಈ ಬಾರಿ ಬಜೆಟ್ ಅನ್ನು ಮಂಡಿಸಬೇಕು ಅಂತ ಆದ್ರೂ ಕೂಡ ಅವರು IMF ಷರತ್ತಿನ ಅನ್ವಯದಲ್ಲಿ ಬಜೆಟ್ ಅನ್ನು ಮಂಡಿಸಬೇಕಾಗತ್ತೆ. ಮನಸೋ ಇಚ್ಛೆ ಬಜೆಟ್ ಅನ್ನು ಮಂಡಿಸುವಂತಿಲ್ಲ. ತನ್ನ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತಂದ್ರೂ ಕೂಡ IMF ನ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ. IMF ನ ಷರತ್ತಿನನ್ವಯ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡಬೇಕು. ಸರ್ಕಾರಿ ಅಧಿಕಾರಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಳ್ಳೋದಕ್ಕೂ ಕೂಡ IMF ಅವಕಾಶವನ್ನ ಕೊಡ್ತಾ ಇಲ್ಲ. ಮಿತ್ರರೇ, ಹೀಗೆ ಮುಂದುವರೆದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಮಿಲಿಟರಿ ಎಕ್ಸ್ಪೆಂಡಿಚರ್ಗೂ ಕೂಡ IMF ಕೊಕ್ಕೆ ಹಾಕತ್ತೆ. ನಿಮಗೆ ಇದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದ್ರೂ ಕೂಡ ಇದು ಸತ್ಯ. IMF ಹಂತ ಹಂತವಾಗಿ ಪಾಕಿಸ್ತಾನವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ. ಇಷ್ಟು ದಿನ IMF ಏನ್ ಮಾಡ್ತಾ ಇತ್ತು, ಪಾಕಿಸ್ತಾನ ವಿಧಿಸುವಂತಹ ಟ್ಯಾರಿಫ್ ಇರಬಹುದು, ಅವರ ಬಜೆಟ್ ಇರಬಹುದು, ಅದರ ಮೇಲೆ ಮಾತ್ರ ನಿಗಾ ವಹಿಸ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಮಿಲಿಟರಿ ವೆಚ್ಚದ ಬಗ್ಗೆಯೂ ಕೂಡ IMF ಕೊಕ್ಕೆ ಹಾಕೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನ 2025-26 ಆರ್ಥಿಕ ವರ್ಷದಲ್ಲಿ ಒಟ್ಟು $19.3 ಬಿಲಿಯನ್ ನಷ್ಟು ಸಾಲ ಮರುಪಾವತಿ ಮಾಡಬೇಕಾಗಿದೆ. ಅದು ಚೈನಾ ಆಗಿರಬಹುದು, IMF ಗಿರಬಹುದು, UAE, ಸೌದಿಗಿರಬಹುದು. ಈ ಎಲ್ಲ ದೇಶಗಳ ಸಾಲ ಒಂದು ವರ್ಷಕ್ಕೆ $19.3 ಬಿಲಿಯನ್ ನಷ್ಟಿದೆ. ಅಷ್ಟನ್ನು ಪಾವತಿ ಮಾಡಲೇಬೇಕು. ಪಾಕಿಸ್ತಾನದ ಕೈಯಲ್ಲಿ ಸಾಧ್ಯ ಇಲ್ಲ. ಅವರೇನ್ ಮಾಡ್ತಾರೆ, ಈ ಲೋನ್ ಅನ್ನ ಇನ್ನಷ್ಟು ಎಕ್ಸ್ಟೆಂಡ್ ಮಾಡೋದಕ್ಕೆ ಯತ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಮತ್ತೆ ಪಾಕಿಸ್ತಾನ IMF ಬಳಿಗೆ ಹೋಗುತ್ತೆ. ಮತ್ತೊಂದು ಬೇಲ್ಔಟ್ ಪ್ಯಾಕೇಜ್ ಕೊಡಿ, ನಮಗೊಂದು $2 ಬಿಲಿಯನ್ ಕೊಡಿ, $3 ಬಿಲಿಯನ್ ಕೊಡಿ ಅಂತ. ಹೀಗೆ ಪಾಕಿಸ್ತಾನ ಹಂತ ಹಂತವಾಗಿ IMF ನ ಕಪಿಮುಷ್ಟಿಯಲ್ಲಿ ಸಿಲುಕ್ತಾ ಇದೆ. IMF ಸಹಜವಾಗಿ ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ, ಪಾಕಿಸ್ತಾನ ವಾರ್ಷಿಕವಾಗಿ ವೆಚ್ಚ ಮಾಡ್ತಾ ಇರುವಂತಹ $8-10 ಬಿಲಿಯನ್ ನಷ್ಟು ಮಿಲಿಟರಿ ವೆಚ್ಚ ಏನಿದೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಯತ್ನ ಮಾಡುತ್ತೆ. ಯಾಕೋಸ್ಕರವಾಗಿ ನೀವು ಮಿಲಿಟರಿ ವೆಚ್ಚವನ್ನ ಮಾಡ್ತೀರಿ? $8-10 ಬಿಲಿಯನ್ ಅಂತಂದ್ರೆ ಪಾಕಿಸ್ತಾನದ ಎಕಾನಮಿಗೆ ದೊಡ್ಡ ಅಮೌಂಟ್. ಹೀಗೆ ಮಿತ್ರರೇ, ಪಾಕಿಸ್ತಾನ ಕಂಪ್ಲೀಟ್ ಆಗಿ ತನ್ನ ಸ್ವತಂತ್ರವನ್ನ ಕಳೆದುಕೊಳ್ತಾ ಇದೆ. ಅವರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಸ್ವತಂತ್ರವನ್ನೇ. ಸದ್ಯ ಕೆಲವರಿಗೆ ಆಪರೇಷನ್ ಸಿಂಧೂರ ನಿಂತೋಗಿರೋದ್ರ ಬಗ್ಗೆ ಸಾಕಷ್ಟು ಬೇಸರ ಇದೆ. ಪಾಕಿಸ್ತಾನಕ್ಕೆ ಇನ್ನಷ್ಟು ಏಟು ಕೊಡಬೇಕಿತ್ತು ಅಂತ. ಆದರೆ ನಿಮಗೆ ನೆನಪಿರಲಿ, ಭಾರತ ಹಿಂದಿಗಿಂತಲೂ ತುಂಬಾ ಅಗ್ರೆಸಿವ್ ಆಗಿ ಪಾಕಿಸ್ತಾನವನ್ನ ಒಂದು ದಿವಾಳಿ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡುತ್ತೆ. ಕೇವಲ ನಮ್ಮ ಬಾಂಬು ಬಂದೂಕುಗಳಿಂದಲೇ ಪಾಕಿಸ್ತಾನವನ್ನ ಮಣಿಸಬೇಕು ಅಂತೇನಿಲ್ಲ. ಅದರ ಆಚೆಗೂ ಕೂಡ ಭಾರತಕ್ಕೆ ದೊಡ್ಡ ದೊಡ್ಡ ಆಪ್ಷನ್ಗಳಿದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಈಗಾಗಲೇ ಆ ಕ್ಯಾಂಪೇನ್ ಅನ್ನ ಯಶಸ್ವಿಯಾಗಿ ಆರಂಭ ಮಾಡಿದೆ. ನಮ್ಮ ಸರ್ವಪಕ್ಷಗಳ ನಿಯೋಗ ಈಗ ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಪಾಕಿಸ್ತಾನ ಹೇಗೆ ಉಗ್ರರಿಗೆ ಫಂಡ್ ಮಾಡ್ತಾ ಇದೆ, ಉಗ್ರರನ್ನು ಹೇಗೆ ಸಾಕ್ತಾ ಇದೆ, ಯಾವ ರೀತಿಯಾಗಿ ಭಾರತದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಪಾಕಿಸ್ತಾನ ಕಾರಣವಾಗ್ತಾ ಇದೆ, ಇದೆಲ್ಲವುದನ್ನೂ ಕೂಡ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಭಾರತ ಈಗಾಗಲೇ ಆರಂಭ ಮಾಡಿದೆ. ಸದ್ಯ ಭಾರತ ಏನಾದರೂ ತನ್ನ PR ತಂತ್ರಗಾರಿಕೆಯನ್ನು ಇನ್ನಷ್ಟು ಪ್ರಬಲಗೊಳಿಸಿದ್ದೆ ಆದ್ರೆ, ಶಾರ್ಪ್ ಮಾಡ್ಕೊಂಡಿದ್ದೆ ಆದ್ರೆ, ಪಾಕಿಸ್ತಾನ ವಿಶ್ವದ ಎದುರು ಬೆತ್ತಲಾಗುತ್ತೆ. ಪಾಕಿಸ್ತಾನಕ್ಕೆ ಎಲ್ಲ ಮಾರ್ಗಗಳು ಕೂಡ ಬಂದಾಗತ್ತೆ. ಇವತ್ತೇನಾಗಿದೆ ಗೊತ್ತಾ ಮಿತ್ರರೇ, ಪಾಕಿಸ್ತಾನದ ಜರ್ನಲಿಸ್ಟ್ಗಳು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ತುಂಬಾ ಕೀ ಪೊಸಿಷನ್ ಅಲ್ಲಿ ಇದ್ದಾರೆ. ಅದು CNN ಇರಬಹುದು, ನ್ಯೂಯಾರ್ಕ್ ಟೈಮ್ಸ್ ಇರಬಹುದು, ಗಾರ್ಡಿಯನ್ ಇರಬಹುದು, BBC ಇರಬಹುದು. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪತ್ರಿಕೆಗಳು ಅಂತ ಏನು ಟ್ಯಾಗ್ ಲೈನ್ ಹಾಕೊಂಡಿದಾವಲ್ಲ, ಆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪಾಕಿಸ್ತಾನಿ ಜರ್ನಲಿಸ್ಟ್ಗಳಿದ್ದಾರೆ. ಅವರೆಲ್ಲರೂ ಕೂಡ ತೀರಾ ರ್ಯಾಡಿಕಲ್ ಎಲಿಮೆಂಟ್ಸ್ ಅನ್ನು ಹೊಂದಿದಂತಹ ಜರ್ನಲಿಸ್ಟ್ಗಳು. ಅವರು ಪಾಕಿಸ್ತಾನದ ಪರವಾಗಿ ಸುಳ್ಳು ಸುಳ್ಳು ಸುದ್ದಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಭಾರತ ಇದರ ಬಗ್ಗೆಯೂ ಕೂಡ ಒಂದು ದೊಡ್ಡ ಕ್ಯಾಂಪೇನ್ ಅನ್ನು ಮಾಡಬೇಕು. ಹೀಗಾಗಿ ನಾನು ಹೇಳಿದ್ದು, ಭಾರತದ PR ತಂತ್ರಗಾರಿಕೆ ಏನಿದೆ ಅದು ಇನ್ನಷ್ಟು ಶಾರ್ಪ್ ಆಗಬೇಕು. ಅಂದರೆ ಭಾರತ ಈ ಎಲ್ಲ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಪಾಕಿಸ್ತಾನ ಯಾಕಿನ್ನೂ ಉಸಿರಾಡ್ತಾ ಇದೆ ಅಂತಂದ್ರೆ, ಅಮೆರಿಕ ಈಗಲೂ ಕೂಡ ಪಾಕಿಸ್ತಾನದ ಬಗ್ಗೆ ಒಂದು ಮೃದು ಧೋರಣೆಯನ್ನೇ ಹೊಂದಿದೆ. ಅವ್ರಿಗೆ ಪಾಕಿಸ್ತಾನದ ಬಗ್ಗೆ ಕನ್ಸರ್ನ್ ಇದೆ.
ನಿಮಗೆ ನೆನಪಿರಲಿ, ಪಾಕಿಸ್ತಾನದ ರಕ್ಷಣಾ ಸಚಿವನೇ ಹೇಳಿದ್ದ, ಪಾಕಿಸ್ತಾನ ಉಗ್ರವಾದಕ್ಕೆ ಪೋಷಣೆಯನ್ನು ಕೊಡ್ತಾ ಇತ್ತು. ಕಾರಣ ಏನು ಕೇಳಿದ್ರೆ ಅಮೆರಿಕ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅಮೆರಿಕದ ಹಿತಾಸಕ್ತಿಗೋಸ್ಕರವಾಗಿ ನಾವು ಅಂತಹ ಕೆಟ್ಟ ಕೆಲಸವನ್ನ ಮಾಡಿದ್ವಿ, ಇದರಲ್ಲಿ ವೆಸ್ಟರ್ನ್ ಹಿತಾಸಕ್ತಿ ಇದೆ ಅಂತ ಹೇಳಿದ್ದ. ಅಂದ್ರೆ ಅಮೆರಿಕ ಸದಾ ಪಾಕಿಸ್ತಾನವನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇದೆ. ಅದು ಟ್ರಂಪ್ ಇರಲಿ, ಬೈಡನ್ ಇರಲಿ, ಇನ್ಯಾರೇ ಇರಲಿ, ಅಮೆರಿಕಗೆ ಪಾಕಿಸ್ತಾನ ಬೇಕು. ಭಾರತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿ ಪಾಕಿಸ್ತಾನ ಮತ್ತು ಅಮೆರಿಕ ನಡುವೆ ಇರುವಂತಹ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಇದನ್ನ ಡ್ಯಾಮೇಜ್ ಮಾಡುವಂತಹ ಕೆಲಸ ಮಾಡಿದ್ದೆ ಆದ್ರೆ ಪಾಕಿಸ್ತಾನ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಅವರು ಭಾರತದ ವಿರುದ್ಧ ಶಸ್ತ್ರವನ್ನ ಎತ್ತೋದಿರಲಿ, ಅವ್ರ ದೇಶದಲ್ಲಿ ಅವರೇ ನೆಟ್ಟಗೆ ನಿಂತ್ಕೊಳ್ಳುವಂತಹದ್ದು ಕೂಡ ಕಷ್ಟದ ಪರಿಸ್ಥಿತಿಗೆ ಬರುತ್ತೆ. ಆದ್ರೂ ಮಿತ್ರರೇ, ಸದ್ಯ IMF ವಿಧಿಸಿದಂತಹ 11 ಷರತ್ತುಗಳೇನಿದೆ ಪಾಕಿಸ್ತಾನದ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡಿದೆ. ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಇನ್ನಷ್ಟು ಆರ್ಥಿಕ ದುಸ್ಥಿತಿಯನ್ನು ಎದುರಿಸೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮಿತ್ರರೇ, ಪಾಕಿಸ್ತಾನದ ಇವತ್ತಿನ ಈ ಆರ್ಥಿಕ ಪರಿಸ್ಥಿತಿ ಹಾಗೂ ಹೆಚ್ಚಾಗ್ತಿರುವಂತಹ ಭಾರತದ ಪ್ರಭಾವ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ